ಪ್ರೀತಿಯ ಸಹೋದರರೇ, ಇದು ಖರ್ಚು ಮಾಡೋದ್ರ ಬಗ್ಗೆ ನಮ್ಮ ಬಯಾನ್ ಇತ್ತು. ನಾವು ಅಲ್ಲಾಹನ ದಾರಿಗಳಿಗೆ ಅತಿ ಜಾಸ್ತಿ ನಾವು ಏನ್ ದುಡಿದೀವಿ ಅದು ನಾವು ಖರ್ಚುವನ್ನು ಮಾಡಬೇಕು. ನಾವು ಎಷ್ಟು ದುಡ್ಡು ಜಮಾ ಮಾಡಿದ್ರೆ ಎಲ್ಲ ಇದೇ ಬಿಟ್ಟು ಹೋಗೋದು. ಆದ್ರೆ ನಮ್ಗೆ ಈ ಪ್ರಪಂಚದಲ್ಲಿ ನಾವು ಸತ್ತ ಖೈರಾತ್ವನ್ನು ನಾವು ಖರ್ಚು ಮಾಡಿದ್ರೆ ಅದೇ ದುಡ್ಡು ನಾಳೆ ಹಶ್ರ ಮೈದಾನ ನಮಗೆ ಲಾಭವನ್ನು ಕೊಡುತ್ತೆ. ಪ್ರೀತಿಯ ಸಹೋದರರೇ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಹಜರತೆ ಸುಹೈಲ್ ಬಿನ್ ಸಅದ್ ರದಿಯಲ್ಲಾಹು ತಆಲಾ ಅಂದ್ರು ರಿವಾಯತ್ ಇದೆ. ಅವ್ರು ಹೇಳುತ್ತಾರೆ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಒಬ್ಬಕ್ಕೆ ಹೆಣ್ಣು ಮಗಳು ಬಂದು, ಯಾ ರಸೂಲಲ್ಲಾಹ್, ನಾನು ಚಾದರವನ್ನು ತಯಾರು ಮಾಡಿದ್ದೀನಿ ಯಾ ರಸೂಲಲ್ಲಾಹ್, ನನ್ನ ಕೈನಿಂದ ನಾನು ಚಾದರ್ ತಯಾರವನ್ನು ಮಾಡಿದ್ದೀನಿ ಯಾ ರಸೂಲಲ್ಲಾಹ್, ಈ ಚಾದರು ನಾನು ನಿಮ್ಗಾಗಿ ತಂದಿದ್ದೀನಿ ಯಾ ರಸೂಲಲ್ಲಾಹ್. ಆ ಹೆಣ್ಣು ಮಗಳು ನಮ್ಮ ನಬಿ ಕರೀಂ ಬಾರ್ಗನಲ್ಲಿ ಬಂತು, ಹೇಳಿದ್ರು, ಯಾ ರಸೂಲಲ್ಲಾಹ್, ನಾನು ಇಚ್ಛಿದೆ, ನನ್ನ ಕೈನಿಂದ ನಾನು ಪ್ರೀತಿಯನ್ನು ತಯಾರು ಮಾಡಿದ್ದೀನಿ ಯಾ ರಸೂಲಲ್ಲಾಹ್, ನಿಮ್ಗಾಗಿ ತಂದಿದ್ದೀನಿ ಯಾ ರಸೂಲಲ್ಲಾಹ್. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿನಿಂದ ಆ ಚಾದರವನ್ನು ಇಸ್ಕೊಂಡು ಮೈ ಮೇಲೆ ಹಾಕೊಂಡ್ರು. ಯಾಕೆಂದ್ರೆ ಯಾರಾದ್ರೂ ಗಿಫ್ಟ್ ಕೊಟ್ಟಿದ್ದಾರ, ಒಳ್ಳೆವಾದ ಒಂದು ವಸ್ತು ಕೊಟ್ಟಿದ್ದಾರ, ಪ್ರೀತಿನ ಹಿಸ್ಕೊಂಡ್ರು, ಹಾ ಕೊಡ್ರಿ, ಮೈ ಮೇಲೆ ಹಾಕೊಂಡ್ರು ಚಾದರವನ್ನು. ಆ ಹೆಣ್ಣು ಮಗಳು ಕೊಟ್ಟು ಹೋಗಿದ್ದ ನಂತರ ತಕ್ಷಣ ಒಬ್ಬ ವ್ಯಕ್ತಿ ಬಂದ, ಯಾ ರಸೂಲಲ್ಲಾಹ್, ನಿಮ್ಮ ಮೈ ಮೇಲೆ ಇರುವ ಚಾದರ್ ಎಷ್ಟು ಸುಂದರವಾಗಿದೆ ಯಾ ರಸೂಲಲ್ಲಾಹ್, ಎಷ್ಟು ಸುಂದರವಾದ ಕಾಣ ಕುಂತಿದೆ ಯಾ ರಸೂಲಲ್ಲಾಹ್ ಅದು ಚಾದರವನ್ನು, ಯಾ ರಸೂಲಲ್ಲಾಹ್ ನನ್ಗೆ ಕೊಡ್ರಿ ಯಾ ರಸೂಲಲ್ಲಾಹ್. ಇವತ್ತು ಯಾರಾದ್ರೂ ನಮ್ಗೆ ಗಿಫ್ಟ್ ಮಾಡಿ, ಬಹಳ ಸುಂದರವಾದ ಗಿಫ್ಟ್ ಇದೆ, ಅದೇ ಕ್ಷಣದಲ್ಲಿ ಒಬ್ಬ ಬಂದು, ಕೊಡಪ್ಪ ನನ್ಗೆ, ಯಾಕೆ ಹೆಂಗೈತಿ ಮೈಯಾಗ, ಒಬ್ರು ಕೊಟ್ಟಿದ್ ವಸ್ತು ನಾನು ನಿನ್ಗೆ ಹೆಂಗ್ ಕೊಡ್ಬೇಕು, ಬಹಳ ಇಚ್ಛೆಯಿಂದ ಕೊಟ್ಟು ಹೋಗಿದಾನಪ್ಪ ಅವ, ನಾನು ಹೆಂಗ್ ಕೊಡ್ಬೇಕು. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ರೀತಿ ಮಾತಾಡಿದ್ದ. ಕೊಡ್ತೀನಿ. ರೂಮ್ ನಲ್ಲಿ ಹೋದ್ರು, ಚಾದರವನ್ನು ತೆಗೆದ್ರು, ಕರೆಕ್ಟ್ ಆಗಿ ಮುದುಡಿ ಮಾಡಿ ಹೊರಗಡೆ ಕೊಟ್ಟು ಕಳಿಸಿದ್ರು. ಈ ಚಾದರ್ ತಗೊಂಡು ಆ ವ್ಯಕ್ತಿಗೆ ಕೊಡ್ರಿ, ಆ ವ್ಯಕ್ತಿಗೆ ನೀವು ಕೊಡ್ರಿ, ಏನ್ ಕೇಳಾಗುತ್ತಾನೆ ಆ ವ್ಯಕ್ತಿಗೆ ಕೊಡ್ರಿ ನೀವು. ಒಬ್ಬಗೆ ಹೆಣ್ಣು ಮಗಳು ಪ್ರೀತಿನ ಕೊಟ್ಟಿದ್ದಾರೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ, ಮೈ ಮೇಲೆ ಪ್ರೀತಿನ ಹಾಕೊಂಡ್ರು, ಎಷ್ಟು ಇಚ್ಛೆ ಬೇಕೋ ಅದು ಹಾಕೊಂಡ್ರು. ಅಷ್ಟೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದು, ಯಾ ರಸೂಲಲ್ಲಾಹ್ ನನ್ಗೆ ಚಾದರ್ ಕೊಡಿ ಯಾ ರಸೂಲಲ್ಲಾಹ್, ಎಷ್ಟು ಸುಂದರವಾದ ಕಾಣ ಕುಂತಿದೆ ಯಾ ರಸೂಲಲ್ಲಾಹ್ ನಿಮ್ಮ ಮೈ ಮೇಲೆ, ನನ್ಗೆ ಚಾದರವನ್ನು ಕೊಡ್ರಿ ಯಾ ರಸೂಲಲ್ಲಾಹ್, ನನಗೆ ಇಚ್ಛೆ ಇದೆ, ನಾನು ಹಾಕೋಬೇಕು ಅಂತ ಯಾ ರಸೂಲಲ್ಲಾಹ್. ಎಲ್ಲಾ ಸಹಾಬ ಕರಾಮರು ಆ ವ್ಯಕ್ತಿಗೆ ಸಿಟ್ಟಿನ ಮಾತಾಡಕ್ ಕುಂತಿದ್ರು. ಏನಂತ, ನಿನ್ಗೆ ಗೊತ್ತಿಲ್ಲ, ಹುಜೂರ್ ಸಲ್ಲಲ್ಲಾಹು ಬಾರ್ಗನಲ್ಲಿ ಯಾವುದೇ ವಸ್ತು ಕೇಳಿದ್ರೆ ಅವ್ರು ಯಾವತ್ತು ಹಠವನ್ನು ಮಾಡಿಲ್ಲ, ಮೊದಲಿಗೆ ಕೊಡ್ತಾರ, ಆದ್ರೆ ಅದು ವಸ್ತು ಬ್ಯಾರ್ಯಾರು ಕೊಟ್ಟಿದ್ದು ವಸ್ತು, ಅದು ಹೀಗೆ ಕೊಟ್ಟು ಹೋಗಿದ್ದಾರೆ, ನೀವು ಬಂದು ಮೊದಲಿಗೆ ಕೇಳಕ್ ಕುಂತಿದ್ಯಾ, ಎದಕ್ಕೆ ಕೇಳಿದ್ಯಾ ಚಾದರ್, ಕೇಳೋದು ಕಾರಣ ಯಾಕೆ ನೀನು. ಆ ವ್ಯಕ್ತಿ ಹೇಳ್ತಾನ, ಏನಂತ, ನಾನು ಚಾದರ್ ಏನು ಮೈ ಮೇಲೆ ಹಾಕೊಳಕ್ ಹಿಸ್ಕೊಂದಿನ ಗೊತ್ತಿದೆ, ಏನು ಮೈ ಮೇಲೆ ಹಾಕೋಬೇಕು ನಾನು ಹಿಸ್ಕೊಂದಿನ ಅಂತ ತಿಳ್ಕೊಂಡಿದ್ದೀರಾ, ಇಲ್ಲ, ಆ ಚಾದರವನ್ನು ನಾಳೆ ನಾನು ಸತ್ತಿದ ನಂತರ ಎಲ್ಲಾರ್ಗೆ ರೂಲ್ ಪ್ರಕಾರ, ಎಲ್ಲಾರ್ಗೆ ಕಾನೂನು ಪ್ರಕಾರ ಕಫನಲ್ಲಿ ದಫನವನ್ನು ಮಾಡುತ್ತಾರೆ. ನಾಳೆ ನಾನು ಸತ್ತಿದ್ರೆ ಆ ಚಾದರು ನಮ್ಮ ನಬಿ ಕರೀಂ ದೇಹ ಮೇಲೆ ಟಚ್ ಆಗಿದೆ, ಅದೇ ಚಾದರು ನನ್ನ ಕಫನವನ್ನು ಆಗ್ಬೇಕು, ಕಬ್ರಸ್ತಾನಲ್ಲಿ ದಫನವನ್ನು ಮಾಡ್ಬೇಕು ಅದೇ ಚಾದರಿನಿಂದ. ಅದೇ ಕಾರಣ ಇಚ್ಛೆ ಇಟ್ಕೊಂಡು ನಾನು ಆ ಚಾದರವನ್ನು ಹಿಸ್ಕೊಂಡಿದ್ದೇನೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲಿಗೆ ಕೊಟ್ಟರು. ಪ್ರೀತಿಯ ಸಹೋದರರೇ, ಬೇರೆ ವ್ಯಕ್ತಿದ ಮನಸ್ಸಿನ ಮಾತು ನಮ್ಮ ನಬಿ ಕರೀಂ ಗೊತ್ತಾಗ್ತಿತ್ತು, ಅವಾಗ ಅವ್ರು ಕೊಟ್ಟಿದ್ದಾರೆ. ಇವತ್ತು ಜನರು ಮನಸ್ಸಿನ ಮಾತು ಕೇಳಂಗಿಲ್ಲ, ಯಾಕೆ ಕೇಳಕ್ ಕುಂತಿದ್ಯಾ, ಮೊದಲಿಗೆ ಹೊರಗಡೆ ಹಾಕ್ರಿ ಇವಂಗೆ, ಹೊಡೀರಿ ಇವಂಗೆ, ಬೈರಿ ಇವಂಗೆ, ಮೊದಲಿಗೆ ಏನಾದ್ರೂ ಹೇಳಿ ಅವ್ರಿಗೆ ಮನಸ್ಸನ್ನು ಮಾಡುತ್ತಾರೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲಿಗೆ ಆ ರೀತಿ ಮಾತಾಡಿಲ್ಲ, ಮೊದಲಿಗೆ ಚಾದರವನ್ನು ಕೊಟ್ಟರು, ನೀ ಸುಖವಾಗಿರು, ನಿನ್ನ ಇಚ್ಛೆ ಪೂರ್ತಿ ಆಗ್ಲಿ ಅಂತ ಅವ್ರು ಕೊಟ್ಟರು. ಪ್ರೀತಿಯ ಸಹೋದರರೇ, ಇಷ್ಟೇ ಇಲ್ಲ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೇರೆ ಜನರಿಗೆ ಹಜರತ್ ಅಶ್ಅರಿ ಕಬೀಲಾ ಅವ್ರ ಜನರ ಬಗ್ಗೆ ಹೇಳಕ್ ಕುಂತಿದ್ದಾರೆ. ಅಶ್ಅರಿ ಕಬೀಲಾ ಯಾಕೆಂದ್ರೆ ಸಹಾಬಾ ಕರಾಮರು ಅವ್ರದ್ದು ಮಾತನ್ನು ಕೇಳಿ ಒಂದು ಒಳ್ಳೆ ದಾರಿಯಲ್ಲಿ ಬರ್ಬೇಕು. ಆದ್ರೆ ಸಹಾಬಾ ಕರಾಮ್ ಎಂತದ್ದು ಸಹಾಬಾ ಕರೀಮ್ ಇರಬಹುದು. ಅಶ್ಅರಿ ಕಬೀಲಾ ಬಗ್ಗೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಕುಂತಿದ್ದಾರೆ. ಆ ಕಬೀಲಾದು ಜನರು ಹೇಗಿರ್ತಾರೆ ಅಂದ್ರೆ, ಯಾವುದೇ ಪ್ರವಾಸನಲ್ಲಿ ಹೋಗಿದ್ರು ಅವರು, ಪ್ರವಾಸನಲ್ಲಿ ಏನಾದ್ರೂ ವಸ್ತು ಕಡಿಮೆ ಬಿದ್ದಿದ್ರೆ, ಇಲ್ಲ ಅಂದ್ರೆ ಮದೀನಲ್ಲಿ ಇರುವ ಜನರಿನ ಊಟದ ವ್ಯವಸ್ಥೆ, ಬಟ್ಟೆ ಏನಾದ್ರೂ ಕಡಿಮೆ ಬಿದ್ದಿದ್ರೆ, ಅಶ್ಅರಿ ಕಬೀಲಾದು ಜನರು ಏನ್ ಮಾಡ್ತಿದ್ರು, ಎಲ್ಲಾರು ಒಕ್ಕಟ್ಟಾಗಿ ಒಂದು ಬಟ್ಟೆ ಒಳಗೆ ಎಲ್ಲಾ ಸಾಮಾನನ್ನು ಕಟ್ಕೊಂಡು ಮದೀನಾಗೆ ಬರ್ತಿದ್ರು. ಎಲ್ಲಾ ಜನರಿಗೆ ಕುಂದರ್ಸ್ಕೊಂಡು ಒಂದೇ ಪ್ಲೇಟ್ ನಲ್ಲಿ ಎಲ್ಲಾರು ಕುಂತು ಪ್ರೀತಿಯಿಂದ ಊಟ ಮಾಡ್ತಿದ್ರು. ಬ್ಯಾರೆ ಜನರಿನ ಮಾತು ಸಹಾಬಾ ಕರಾಮ್ ಹೇಳಕ್ ಕುಂತಿದ್ದಾರೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಇವತ್ತಿನ ಪ್ರಪಂಚದ ಅಫ್ಸೋಸಿನ ಮಾತು, ಏನಾದ್ರೂ ಯಾರಾದ್ರೂ ಎಕ್ಸಾಂಪಲ್ ಕೊಟ್ಟು ನೀವು ಹೇಳ್ರಿ, ಮನಸ್ಸಿಗೆ ಮೊದಲಿಗೆ ಇನ್ನೂ ಆಗ್ತಿತ್ತು, ಮನಸ್ಸಿಗೆ ಮೊದಲಿಗೆ ಇನ್ನೂ ಆಗ್ತೈತಿ. ಮಾತು ಎಲ್ಲಿಂದ ಬಂದಿದೆ, ಯಾಕೆ ಬಂದಿದೆ, ಯಾಕೆ ಹೇಳಕ್ ಕುಂತಿದ್ದಾರೆ, ನಮ್ಮ ಸುಧಾರಣೆಗಾಗಿ ನಮ್ಗೆ ಒಳ್ಳೆ ದಾರಿಯಲ್ಲಿ ಬರ್ಬೇಕಂತ ಈ ಎಕ್ಸಾಂಪಲ್ ಕೊಟ್ಟು ಹೇಳಕ್ ಕುಂತಿದ್ದಾರೆ ಅನ್ನೋದು ನೀವು ತಿಳ್ಕೊಂಗಿಲ್ಲ. ಸಹಾಬಾ ಕರಾಮ್ ಕೇಳಿದ್ರು, ಯಾ ರಸೂಲಲ್ಲಾಹ್, ಈ ರೀತಿ ಜನರು ಯಾಕೆ ಮಾಡ್ತಿದ್ರು ಯಾ ರಸೂಲಲ್ಲಾಹ್, ಅವರು ಊರಿನಿಂದ ಬಟ್ಟೆ ಊಟ ಮಾಡೋದು ವಸ್ತು ಎಲ್ಲಾ ತಗೊಂಡು ಬಂದು ಎಲ್ಲಾರು ಕುಂತು ಪ್ರೀತಿನ ಊಟ ಮಾಡ್ತಿದ್ರು, ಕಾರಣ ಯಾಕೆ ಯಾ ರಸೂಲಲ್ಲಾಹ್. ಆಮೇಲೆ ಅಶ್ಅರಿ ಕಬೀಲಾದ ಜನರು ಹೇಳ್ತಿದ್ರು ಏನಂತ, ಯಾ ರಸೂಲಲ್ಲಾಹ್, ಒಂದೇ ಮಾತು ಹೇಳ್ತಿದ್ರು, ಇವ್ರು ನನ್ನಿಂದ ಇದ್ದಾರೆ, ನಾವು ಇವರಿಂದ ಇದ್ದೀವಿ, ಪ್ರೀತಿ ನೋಡಿ ಎಂತದ್ದು ಪ್ರೀತಿ ಇದೆ,
ಇವರು ನನ್ನಿಂದ ಇದ್ದಾರೆ, ನಾನು ಇವರಿಂದ ಇದ್ದೇನೆ. ಯಾಕೆಂದ್ರೆ ನಾನು ಅವ್ರಿಗೆ ಸಹಾಯ ಮಾಡುತ್ತೇನೆ, ನನ್ನ ಕಷ್ಟ ಬಂದ್ರೆ ಇವರು ನಮ್ಗೆ ಸಹಾಯ ಮಾಡುತ್ತಾರೆ. ಪ್ರೀತಿ ನೋಡ್ರಿ ಎಂತದ್ದು ಪ್ರೀತಿ ಇದೆ ಜನರಿನ. ಇವತ್ತು ನಮ್ಮೊಳಗೆ ಇದೆ ಅಂತದ್ದು ಪ್ರಪಂಚದಲ್ಲಿ ಜನರ ಒಳಗೆ. ಪ್ರೀತಿಯ ಸಹೋದರರೇ, ನಾವು ಯಾವುದೇ ವಸ್ತು ಇರಲಿ ದಾನ ಮಾಡಿದ ನಂತರ ನಾವು ನೆನಪನ್ನು ಇಟ್ಕೋಬಾರ್ದು. ಅಲ್ಲಾಹನ ದಾರಿ ಒಳಗೆ ನಾವು ದಾನವನ್ನು ಮಾಡ್ತೀವಿ. ದಾನ ಮಾಡಿದರೆ ಈ ಕೈಯಿಂದ ದಾನ ಮಾಡಿದ್ರೆ ಈ ಕೈಗೆ ಗೊತ್ತಾಗಬಾರ್ದು. ಇವತ್ತು ನಮ್ಮ ಒಳಗೆ ಏನಾದ್ರೂ ದಾನ ಮಾಡಿದ ನಂತರ ಯಾರಾದ್ರೂ ಒಂದು ಕೆಟ್ಟ ಮಾತು ಹೇಳಿದರೆ ನಾವು ದಾನ ಮಾಡುದು ಬಿಡ್ತೀವಿ. ಮಸಜಿದ್ಗೆ, ಮದರ್ಸೆಗಳಿಗೆ ಯಾರಾದ್ರೂ ಬಡವರಿಗೆ ಜನರ ದಾನ ಮಾಡ್ತಿದ್ವಿ. ಯಾರಾದ್ರೂ ಜನರಿಗೆ ಕೆಟ್ಟ ಮಾತು ಹೇಳಿದ್ರು. ಯಾರಿಗೆ ಸುಖ ಇದೆ ಪ್ರೀತಿಯ ಸಹೋದರರೇ ಪ್ರಪಂಚದಲ್ಲಿ? ಯಾರಿಗೆ ಸುಖ ಇದೆ ಪ್ರಪಂಚದಲ್ಲಿ? ಯಾರಿಗೆ ಸುಖ ಇಲ್ಲ? ಒಂದು ಒಳ್ಳೆವಾದ ಹಣ್ಣು ನೋಡಿದರೆ ಎಷ್ಟೋ ಅದ್ರ ಮೇಲೆ ಹುಳುಗಳು ಬಂದು ಕುಂತಿರ್ತಾವಂತೆ. ಒಳ್ಳೆವಾದ ಹಣ್ಣು ಇದ್ದಿದ್ರೆ ಕೆಟ್ಟದ ಹಣ್ಣಿಲ್ಲ. ಯಾಕಂದ್ರೆ ಕೆಟ್ಟದ ಹಣ್ಣು ಮೇಲೆ ಯಾವುದೇ ಹುಳುಗಳು ಕುಂದ್ರಂಗಿಲ್ಲ. ಕೆಟ್ಟ ಇದ್ದಿದ್ದು ವಸ್ತುಗೆ ಕೆಟ್ಟದ್ ಮಾಡಕ್ ಬರ್ತಾರ, ಒಳ್ಳೆವಾದ ವಸ್ತುಗೆ ಕೆಡ್ಸಾಕ ಬರ್ತಾರ. ಏನು? ಹುಳುಗಳು. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ದಾನ ಮಾಡಿದ ನಂತರ ಯಾವತ್ತು ನೆನಪನ್ನು ಇಟ್ಕೋಬಾರ್ದು. ಮೊದಲಿನ ಕಾಲದಲ್ಲಿ ಒಂದು ಮಾತು ಹೇಳ್ತಿದ್ರು, ನೇಕಿಕರ್ ಕುಯೆ ಮೇ ಡಾಲ್, ನೇಕಿಕರ್ ಕುಯೆ ಮೇ ಡಾಲ್. ಈಗ ಹೇಗಿದೆ? ಪುಣ್ಯ ಮಾಡು, ಫೇಸ್ಬುಕ್ ನಲ್ಲಿ ಹಾಕು. ನೇಕಿಕರ್ ಯೂಟ್ಯೂಬ್ ಮೇ ಡಾಲ್, ನೇಕಿಕರ್ ಫೇಸ್ಬುಕ್ ಮೇ ಡಾಲ್. 5,000 ರೂಪಾಯಿ ನಾನು ಈ ಬಡವನಿಗೆ ಕೊಡಕಂತಿದ್ದೇನೆ, ಫೋಟೋ ಕ್ರಿಚಿಕ್. ನಮ್ಮ ಪರಿಸ್ಥಿತಿ ಜನರು ನೋಡ್ಬೇಕು, ಲೈಕ್ ಮಾಡಬೇಕು, ಜನ ನೋಡ್ಬೇಕು, ಲೈಕ್ ಮಾಡಿ. ಇವತ್ತಿನ ಪರಿಸ್ಥಿತಿ ದಾನ ಮಾಡಿದ ನಂತರ ಸಾವಿರಾರು ಜನರಿಗೆ ಹೇಳ್ತೀವಿ, ನಾನು ಕೊಟ್ಟಿದ್ದೇನೆ, ನಾನು ಕೊಟ್ಟಿದ್ದೇನೆ. ಪ್ರೀತಿಯ ಸಹೋದರರೇ, ಇವತ್ತು ನಾವು ಸ್ವಲ್ಪ ರೊಕ್ಕ ಖರ್ಚು ಮಾಡಿ 20 ಜನರ ಮುಂದೆ ಏನಾರು ಮನೆ ಹೇಳಕ್ ಕುಂತಿದ್ದೇವೆ. ನಿಮ್ಗಿಂತ ಜಾಸ್ತಿ ಸಹಾಬಾ ಕರಾಮರಿದ್ರು. ಇವತ್ತಿನ ಖರ್ಚು ಮಾಡೋರು ಜನರು ಲಕ್ಷಾಂತರ ಖರ್ಚು ಮಾಡಿ ಸಹಾಬಾಕರ ಧೂಳಿನ ಬರಾಬರಿ ಇವತ್ತಿನ ಜನರಾಗಿಲ್ಲ. ಸಹಾಬಾಕರ ಧೂಳಿನ ಬರಾಬರಿ ಆಗಿಂಗಿಲ್ಲ. ಅಷ್ಟು ಖರ್ಚು ಮಾಡಿದ್ರು ಸಹಾಬಾ ಕರಾಮರು. ಅಷ್ಟು ಪ್ರೀತಿ ದೀನಗಾಗಿ ಖರ್ಚು ಮಾಡಿದ ನಂತರ ಯಾವತ್ತೂ ನಾವು ನೆನಪಿಟ್ಕೋಬಾರ್ದು. ಈಗ ಜನರು ಖರ್ಚು ಮಾಡಿದ ನಂತರ ಮನಸ್ಸಿಗೆ ನೋವು ಮಾಡ್ಕೊಂತಾರ. ಮಾಡ್ಕೊಳ್ಳೋದ್ ಕಾರಣ ಯಾಕೆ? ಮೊದ್ಲೇ ನಿಯತ್ ನಾವು ಖರ್ಚು ಮಾಡಿದ್ರೆ ಏನಿರ್ಬೇಕು? ನಾನು ಏನಾದ್ರೂ ಕೆಲಸ ಮಾಡಿದ್ರೆ, ಖರ್ಚು ಮಾಡಿದ್ರೆ ಅಲ್ಲಾಹ್ಗಾಗಿ ಮಾಡಕ್ ಕುಂತಿದ್ದೇನೆ, ಜನರಿಗಾಗಿ ಅಲ್ಲ, ಅಲ್ಲಾಹ್ಗಾಗಿ ಮಾಡಕ್ ಕುಂತಿದ್ದೇನೆ. ಇದರದ್ದು ಪ್ರತಿಫಲ, ಇದರದ್ದು ಪುಣ್ಯ ಅಲ್ಲಾಹ್ ನನಗೆ ಕೊಡ್ತಾನೆ. ಜನರಿಂದ ಏನ್ ಸಿಗಂಗಿಲ್ಲ. ಜನರಿಂದ ಏನ್ ಸಿಗ್ತೈತಿ? ಬರೀ ಕೆಟ್ಟವಾದ ಮಾತು, ಏನಾದ್ರೆ ದುಃಖ, ಜನರಿಂದ ಸಿಗೋದು. ಈಗ ಜನರು ದಾನ ಮಾಡಿದ ನಂತರ ಯಾರಾದ್ರೂ ಒಬ್ರು ಏನಾದ್ರೂ ಕೆಟ್ಟ ಹೇಳಿದ್ರೆ ಮನಸ್ಸಿಗೆ ಬೇಜಾರು ಮಾಡೋದು, ನಾನು ಮಾಡಂಗಿಲ್ಲಪ್ಪ, ನಾನು ದಾನ ಕೊಡಂಗಿಲ್ಲ, ಇವತ್ತನ್ನ ಬಂದ್ ಮಾಡ್ತೀನಿ. ಆ ಜನರು ಇಷ್ಟು ವರ್ಷ ಏನ್ ದಾನ ಮಾಡಿದ್ರು ಜನರಿಗಾಗಿ ಮಾಡಿರಬಹುದು, ಅಲ್ಲಾಹ್ಗಾಗಿ ಮಾಡಿಲ್ಲ. ಅಲ್ಲಾಹ್ಗಾಗಿ ಮಾಡಿರುವ ಜನರು, ಯಾವುದೇ ಜನರು ಎಷ್ಟು ಬೈಲಿ, ನನ್ಗೆ ಜನರನ್ನು ಸಂಬಂಧ ಇಲ್ಲಪ್ಪ, ನಾನು ಎಷ್ಟು ದಾನ ಮಾಡಿ ಅಲ್ಲಾಹ್ಗಾಗಿ ಮಾಡಿದ್ದೀನಿ, ನನ್ಗೆ ಭೂಮಿನಲ್ಲಿ ಏನಾದ್ರೆ ಲಾಭ ಸಿಗಂಗಿಲ್ಲ ಅಂದ್ರೆ ನಾಳೆ ಸತ್ತಿ ನಂತರ ಅಲ್ಲಾಹ್